ಹಾಯ್ ಶ್ರೇಯಾ, ಹೇಗಿದ್ದೀರಾ? ಹಾಯ್, ನಾನ್ ಚೆನ್ನಾಗಿದ್ದೀನಿ. ನೀವ್ ಹೇಗಿದ್ದೀರಾ? ನಾನ್ ಆರಾಮಿದ್ದೀನಿ. ಸೊ ಹೆಂಗಿದೆ ಜೋಶು? ಮಹಾನಟಿ ಹ್ಯಾಂಗ್ ಓವರು? ಜೋಶ್ ಸಿಕ್ಕಾಪಟ್ಟೆ ಇದೆ. ಹ್ಯಾಂಗ್ ಓವರ್ ಇನ್ನು ಹಂಗೆ ಇದೆ. ಇನ್ನು ಕಣ್ ಮುಚ್ಕೊಂಡ್ರೆ ಆ ಫಿನಾಲೆ ಸ್ಟೇಜ್ ಮೇಲೆ ನಿಂತಿದ್ದು ಅದೇ ನೆನಪಾಗ್ತಿದೆ. ಸೊ ಹ್ಯಾಂಗ್ ಓವರ್ ಹಾಗೆ ಇದೆ. ಜೋಶ್ ಅಂತೂ ಸಿಕ್ಕಾಪಟ್ಟೆ ಇದೆ. ಓಕೆ, ಟಾಪ್ 5 ಅಲ್ಲಿ ಬಂದ್ರಿ. ಸೊ ಅಲ್ಲಿಂದ ಒಂದು ಏನು ಆಡಿಷನ್ ಕೊಟ್ಟಾಗಿಂದ ಟಾಪ್ 5 ಬರೋವರೆಗೂ ಆ ಜರ್ನಿನ ನೆನ್ಸ್ಕೊಳ್ಳೋದಾದ್ರೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಸೊ ಜರ್ನಿ ಸಿಕ್ಕಾಪಟ್ಟೆ ಮೆಮೊರೇಬಲ್ ಆಗಿತ್ತು. ಬಿಕಾಸ್ ನಾವು ಬಂದಿದ್ದೆ ಇಲ್ಲಿ ಬ್ಲ್ಯಾಂಕ್ ಪೇಜ್ ಆಗಿ. ಸೊ ಇಲ್ಲಿ ಬಂದು ಜಡ್ಜಸ್ ಕೊಡ್ತಿದ್ದ ಇನ್ಪುಟ್ಸ್ನೆಲ್ಲ ತಗೊಂಡು ಅದನ್ನೆಲ್ಲ ಹೋಗ್ತಾ ಹೋಗ್ತಾ ಇನ್ನೂ ಎಲ್ಲ ರೌಂಡ್ಸ್ಗೂ ಇಂಪ್ಲಿಮೆಂಟ್ ಮಾಡ್ಕೊತಾ ಹೋದ್ವಿ. ಸೊ ಫೈನಲಿ ಟಾಪ್ 5 ಆಗಿ ನಿಂತಿದ್ವಿ. ಸೊ ಕಲ್ತಿರೋದು ತುಂಬ ಇದೆ, ಪ್ರತಿಯೊಬ್ಬರಿಂದನೂ ಕಲ್ತಿದ್ದೀವಿ. ಜಡ್ಜಸ್ ಹೇಳ್ತಿದ್ದ ಪಾಯಿಂಟ್ಸ್ ಒಂದು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗ್ತಿತ್ತು ನಮ್ಗೆ ಎವ್ರಿ ರೌಂಡು. ಇವಾಗ ಚೆನ್ನಾಗಿ ಮಾಡ್ತಿದ್ರು. ಅವ್ರು ಹೇಳ್ತಿದ್ದು ಅವ್ರು ಏನೇ ಕಮೆಂಟ್ಸ್ ಕೊಡ್ತಿದ್ದು ನಮಗೆ ಕಾನ್ಫಿಡೆನ್ಸ್ ಇನ್ನೂ ಬೂಸ್ಟ್ ಮಾಡ್ತಿತ್ತು, ನಮಗೆ ಮೋಟಿವೇಟ್ ಮಾಡ್ತಿತ್ತು. ಅದೇ ಎಲ್ಲೋ ಸ್ವಲ್ಪ ಡೌನ್ ಆದಾಗ ಅವರು ಹೇಳ್ತಿದ್ರು ಲೈಕ್ ಇದನ್ನ ಇನ್ನೂ ಚೆನ್ನಾಗಿ ಈ ಥರ ಮಾಡ್ಬೋದಿತ್ತು, ಆ ಥರ ಎಲ್ಲ ಹೇಳಿದಾಗ ಓಕೆ ಇದನ್ನ ನೆಕ್ಸ್ಟ್ ರೌಂಡ್ಗೆ ಇಂಪ್ಲಿಮೆಂಟ್ ಮಾಡ್ಬೋದು ಅಂತ. ಸೊ ಅದನ್ನೇ ಇಂಪ್ಲಿಮೆಂಟ್ ಮಾಡಿಕೊಂಡು ಕಲ್ತ್ಕೊಂಡು 19 ವಾರದ ಜರ್ನಿ ಮುಗಿಸಿ ನಾವು ಫೈನಲಿ ಗ್ರ್ಯಾಂಡ್ ಫಿನಾಲೆಗೆ ಟಾಪ್ 5 ಕಂಟೆಸ್ಟೆಂಟ್ಸ್ ಆಗಿ ಬಂದ್ವಿ. ಸೊ ಅದೇ ಹೇಳ್ದಂಗೆ ಬ್ಲ್ಯಾಂಕ್ ಪೇಜ್ ಆಗಿ ಬಂದ್ಬಿಟ್ಟು ಇವಾಗ ಒಂದು ಬಾಸ್ಕೆಟ್ ಫುಲ್ ಆಫ್ ಮೆಮೊರೀಸ್ ಆ್ಯಂಡ್ ಲಾಟ್ ಆಫ್ ಲರ್ನಿಂಗ್, ಎಲ್ಲರಿಂದ ಏನೇನು ಕಲ್ತಿದೆ ಅದನ್ನ ಹೊತ್ಕೊಂಡು ತಂದು ನಿಂತಿದ್ದೀವಿ. ಎಸ್, ಕೊನೆಗೆ ನಿಮ್ಮ ಅಜ್ಜಿ ಕನ್ಸನ್ನ ನೀವು ಈಡೇರಿಸಿದ್ರಿ ಅಂತ ಅನ್ಸುತ್ತಾ ನಿಮ್ಗೆ? ಅಜ್ಜಿ ತಾತ ಇಬ್ರದು ಕನಸು ಈಡೇರಿಸಿದ್ದೀನಿ ಅಂತ ಅನ್ಸುತ್ತೆ. ಬಿಕಾಸ್ ಇಲ್ಲಿ ತನಕ ಬರೋದೇನೆ ಒಂದು ದೊಡ್ಡ ಮಾತು. ಬಿಕಾಸ್ ಟಾಪ್ 5 ಬಂದ್ವಿ. ಟಾಪ್ 5ಇಂದ ನೆಕ್ಸ್ಟ್ ಟಾಪ್ 3ಗೆ ರೆಡ್ಯೂಸ್ ಆಯ್ತದು. ಸೊ ಟಾಪ್ 3ಅಲ್ಲಿ ನಿಂತಾಗ್ಲೇ ನಾನು ಓಕೆ ಫೈನ್, ನಾನು ಏನೋ ಗೆದ್ದಿದ್ದೀನಿ ಅಂತ ನಂಗೆ ಅನಿಸ್ತು. ಸೊ ಯಾ ಕನಸು ಡೆಫಿನೆಟಿಗೆ ಈಡೇರಿಸಿದ್ದೀನಿ. ಬಿಕಾಸ್ ನಾನು ಮಹಾನಟಿಗೆ ಬರೋಕ್ಕೆ ವೆರಿ ಬಿಗ್ ರೀಸನ್ನೇ ಅವರಾಗಿದ್ದು. ಅವರೇ ನನಗೆ ಹೋಗೋ ಆಡಿಷನ್ ಅಟೆಂಡ್ ಮಾಡು ಅಂತ ಹೇಳಿ ಕಲಿಸಿ ಮೆಗಾ ಆಡಿಷನ್ಗೆಲ್ಲ ಬಂದು ನನ್ನ ಕೈ ಹಿಡಿದು ಕರ್ಕೊಂಡು ಹೋದವ್ರು ಅವರು. ಸೊ ಗ್ರ್ಯಾಂಡ್ ಫಿನಾಲೆಲಿ ಅವರು ತುಂಬ ಖುಷಿ ಪಟ್ಟರು, ಅಜ್ಜಿ ಎಲ್ಲ ನನ್ನ ನೋಡಿ. ಸೊ ಈಡೇರಿಸಿದ್ದೀನಿ ಕನಸು. ಎಸ್, ಅದು ಒಂದು 25 ಅಡಿ ಕಟ್ಔಟ್ನ ನೋಡಿದಾಗ ಥಿಯೇಟರ್ ಮುಂದೆ ಸೊ ಆ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡೋದಾದ್ರೆ? ಸೊ ನಾವು ಚಿಕ್ಕ ವಯಸ್ಸಿಂದ ನಾವು ನೋಡ್ಕೊಂಡ್ ಬಂದಿದ್ದೆ ಯೂಶಲಿ ದೊಡ್ಡ ಹೀರೋಸ್ದು ಬಿಗ್ ಕಟ್ಔಟ್ಸ್ನ ನೋಡ್ತಾ ಇದ್ವಿ. ಸೊ ನನಗೆ ನೆನಪಿರೋದು, ನಾನು ಹೇಳ್ದ ರಕ್ತ ಕಣ್ಣೀರು ಮೂವಿ ನಾನು ಥಿಯೇಟ್ರಲ್ಲಿ ನೋಡಿದ್ದು. ನನ್ನ ಪ್ರಕಾರ ನನಗೆ ನೆನಪಿದ್ದಂಗೆ ಸೊ ಅಲ್ಲಿ ಉಪೇಂದ್ರ ಸರ್ದು ಕಟ್ಔಟ್ ಎಲ್ಲ ನೋಡಿದ್ದೆ. ಬರ್ತಾ ಬರ್ತಾ ಕಾಲೇಜ್ ಡೇಸಲ್ಲಿ ಎಲ್ಲ ಎಷ್ಟು ಪ್ಯಾನ್ ಇಂಡಿಯಾ ಮೂವೀಸ್ ಎಲ್ಲ ಆಯಿತು, ಎಲ್ಲರದು ಅವ್ರವ್ರ ಕಟ್ಔಟ್ ನೋಡ್ಕೊ ಬರ್ತಾ ಇದ್ದೆ. ಸೊ ಎಲ್ಲೋ ಒಂದು ಕಡೆ ನಾನು ಅಷ್ಟೊಂದು ಹೀರೋಯಿನ್ಸ್ದು ಕಟ್ಔಟ್ಸ್ನ ನೋಡಿರಲಿಲ್ಲ. ಸೊ ಇಲ್ಲಿ ಬಂದಾಗ್ಲೂ ಮಹಾನಟಿ ಸೀಸನ್ 1ಅಲ್ಲೂ ಹೇಳಿದ್ರು ಯೂಶಲಿ ಹೀರೋಯಿನ್ಸ್ದು ಕಟ್ಔಟ್ಸ್ ಇರಲ್ಲ, ಬಟ್ ನಾವು ಅದನ್ನ ಮಾಡ್ತಾ ಇದ್ದೀವಿ. ಇಲ್ಲಿಂದಾನೆ ಯಾರು ಬೆಸ್ಟ್ ಪರ್ಫಾರ್ಮರ್ಸ್ ಇರ್ತಾರೆ ಅವ್ರಿಗೆ ವಾರ ವಾರ ಒಂದೊಂದು ಕಟ್ಔಟ್ ಆಗುತ್ತೆ ಅಂತ. ಸೊ ಅಲ್ಲಿಂದ ಆ ಆಸೆ ಇತ್ತು, ಅವ್ರು ಎಷ್ಟು ಕಟ್ಔಟ್ಸ್ ಅನೌನ್ಸ್ ಮಾಡ್ತಾರೆ ಅದ್ರಲ್ಲಿ ಒಂದು ಕಟ್ಔಟ್ ನಂದು ಆಗಿರಬೇಕು ಅಂತ ತುಂಬ ಆಸೆ ಇತ್ತು. ಸೊ ಅದಕ್ಕೆ ಕಾಯ್ತಿದ್ದೆ. ಐ ಥಿಂಕ್ ಒಂದು 3 ವಾರ ಆದಮೇಲೆ ನನ್ನ ಕಟ್ಔಟ್ ಬಂದಿದ್ದು. ಸೊ ಸಿಕ್ಕಾಪಟ್ಟೆ ಖುಷಿ ಆಯಿತು. ನನ್ನ ಕಟ್ಔಟ್ ಬಂದಿದ್ದು ನನಗೆ ಮೂವಿ ರಿಕ್ರಿಯೇಷನ್ ರೌಂಡಲ್ಲಿ. ಆವಾಗ ನಾನು ಗೀತಾ ಮೂವಿ ರಿಕ್ರಿಯೇಟ್ ಮಾಡಿದ್ದೆ. ಸೊ ನಾನು 100% ಎಫರ್ಟ್ಸ್ ಹಾಕಿದ್ದೆ. ಸೊ ಆ ಕಟ್ಔಟ್ ನೋಡಿದಾಗ ಎಲ್ಲೋ ಒಂದು ಕಡೆ ಒಂದು ಸಾರ್ಥಕತೆ ಇತ್ತು. ಬಿಕಾಸ್ ಇಷ್ಟು ನಾವು ಏನು ಹಾರ್ಡ್ ವರ್ಕ್ ಆ್ಯಂಡ್ ಎಫರ್ಟ್ಸ್ ಹಾಕಿದ್ವಿ ಅದಕ್ಕೆ ಅಲ್ಲೇ ರಿವಾರ್ಡ್ ಸಿಕ್ದಂಗೆ ಆಯಿತು ನನಗೆ. ಅಲ್ಲಿ ನಾನು ಕಣ್ಣು ಮುಚ್ಚಿದ್ರು, ನನ್ನದು ಕಣ್ಣು ತೆಗೆದ ತಕ್ಷಣ ನನ್ನ ಕಟ್ಔಟ್ ನೋಡಿದ ತಕ್ಷಣ ನನಗೆ ಲಿಟ್ರಲಿ ಒಂದು 5 ಮಿನಿಟ್ಸ್ ಬೇಕಾಯಿತು ಅದನ್ನ ಪ್ರಾಸೆಸ್ ಮಾಡೋಕ್ಕೆ. ಅಯ್ಯೋ ನನ್ನ ಕಟ್ಔಟ್ ಇದು ಅಂತ. ಸೊ ತುಂಬ ಖುಷಿ ಇದೆ. ಆ ಫೀಲಿಂಗ್ನ ಆ್ಯಕ್ಚುಲಿ ಹೇಳೋಕ್ಕಾಗಲ್ಲ. ಅಲ್ಲೂ ನಾನು ಆ್ಯಕ್ಚುಲಿ ಸ್ಪೀಚ್ಲೆಸ್ ಆದೆ. ಈಗ ನನಗೆ ಅದ್ರ ಬಗ್ಗೆ ಕೇಳಿದ್ರು ಅದನ್ನು ಮಾತಲ್ಲಿ ಹೇಳೋಕ್ಕಾಗಲ್ಲ. ಅಂಥ ವೆರಿ ಬಿಗ್ ಫೀಲಿಂಗ್ ಅದು, ಹೇಳೋಕ್ಕಾಗಲ್ಲ ಮಾತಲ್ಲಿ. ಓಕೆ, ಒಂದು 5 ಬೆಸ್ಟ್ ಕ್ಷಣಗಳನ್ನ ನೀವು ನೆನೆಸ್ಕೊಳ್ಳೋದಾದ್ರೆ ಮಹಾನಟಿ ವೇದಿಕೆ ಇದು? 5 ಬೆಸ್ಟ್ ಕ್ಷಣಗಳು ಅಂತ ಓಕೆ, ನಂದು ಒಂದು ಮೆಗಾ ಆಡಿಷನಲ್ಲಿ ನಮ್ಮ ಅಜ್ಜಿ ತಾತ ಇಬ್ಬರು ಬಂದಿದ್ರು. ನಾನು ತಾತನ ಯಾವತ್ತೂ ಒಂದು ಸ್ಟ್ರಿಕ್ಟ್ ಪ್ರಿನ್ಸಿಪಲ್ ಆಗಿನೇ ನಾನು ನೋಡಿದ್ದು. ಬಟ್ ಅವ್ರನ್ನ ನಾನು ಸ್ಟೇಜಿಗೆ ಕರ್ಕೊಬಂದಾಗ ಅನು ಅಕ್ಕ ಇಲ್ಲ ಡಾನ್ಸ್ ಮಾಡ್ತೀರಾ ಅಂತ ಅಂದರು. ಸೊ ನಾನು ತಾತ ಅದನ್ನೆಲ್ಲ ಮಾಡಲ್ಲ ಅಂತ ಅಂದ್ಕೊಂಡು ನಾನು ಈ ಕಡೆ ನಮ್ಮ ಅಜ್ಜಿ ಜೊತೆ ಮಾತಾಡ್ತಿದ್ದೆ. ಬಟ್ ಇಮಿಡಿಯೇಟ್ಲಿ ಐ ರಿಯಲೈಸ್ ನಮ್ಮ ತಾತ ಆ್ಯಕ್ಚುಲಿ ಡಾನ್ಸ್ ಮಾಡಿದ್ರು. ಅವಾಗ ಅವ್ರ ಕಣ್ಣಲ್ಲಿ ಇದ್ದಿದ್ದು ಖುಷಿ, ಅವ್ರು ಫುಲ್ ಪುಟ್ಟ ಮಗು ಥರ ಡಾನ್ಸ್ ಎಲ್ಲ ಮಾಡ್ತಾಯಿದ್ರು. ಆ್ಯಂಡ್ ನಾನು ಅಕ್ಕ ನೋಡ್ಬಿಟ್ಟು ನಂಗೆ ನೀವು ತುಂಬ ಇಷ್ಟ ಆಗ್ಬಿಟ್ರಿ, ನೀವು ಧರ್ಮೇಂದ್ರ ಸರ್ ಥರ ಅಂತೆಲ್ಲ ಹೇಳಿದ್ರು. ಸೊ ಅದು ವೆರಿ ಬೆಸ್ಟ್ ಮೂಮೆಂಟ್ ಆಫ್ ಮೈ ಲೈಫ್ ಅದು. ಅದಾದ ಮೇಲೆ ನಂದು ನೆಕ್ಸ್ಟ್ ಬೆಸ್ಟ್ ಮೂಮೆಂಟ್ ಅಂದರೆ ಗೀತಾ ಮೂವಿ ರಿಕ್ರಿಯೇಟ್ ಮಾಡಿದಾಗ ತರುಣ್ ಸರಿಂದ ತುಂಬ ಒಳ್ಳೆ ಕಮೆಂಟ್ಸ್ ಬಂದಿತ್ತು. ಅವ್ರು ಹೇಳಿದ್ರು, ಏನೇನು ಹೇಳಿದ್ರು ಲೈಕ್ ನಾನು ಅಂಡರ್ ಡಾಗ್, ಲೈಕ್ ನಾನು ತುಂಬ ಟಫ್ ಕಾಂಪಿಟೇಟರ್ ಅಂತೆಲ್ಲ ಹೇಳಿದ್ರು. ಸೊ ಆ ಹಂತದಲ್ಲಿ ನನಗೆ ಆ ವರ್ಡ್ಸ್ ಜಡ್ಜಸ್ಸಿಂದ ಕೇಳೋದು ತುಂಬ ಮುಖ್ಯ ಆಗಿತ್ತು. ಸೊ ಅದಾದ ಮೇಲೆ ನದೀಮ್ ದೀಮ್ತನ ನವರಾತ್ರಿ ಸ್ಪೆಷಲ್ ರೌಂಡ್ ಮಾಡಿದಾಗ ನನಗೆ ನದೀಮ್ ದೀಮ್ತನ ಸಾಂಗ್ ಕೊಟ್ಟು ಯಕ್ಷಗಾನ ಪರ್ಫಾರ್ಮ್ ಮಾಡಿಸಿದ್ರು. ಸೊ ಯಕ್ಷಗಾನ ನಾನು ಲೈಫಲ್ಲೇ ಮಾಡಿರಲಿಲ್ಲ.
ಸೊ ನನಗೆ ಆ ಕಲೆ ಬಗ್ಗೆ ಅಷ್ಟು ಗೊತ್ತಿರಲಿಲ್ಲ. ನನಗೆ ಯಾವಾಗ ಅವ್ರು ಅದನ್ನ ಹೇಳಿದ್ರು ಅದನ್ನ ಮಾಡಬೇಕು ಅಂತ ಭಯ ಇತ್ತು, ಬಟ್ ಅದನ್ನ ಕಲ್ತು ನಾನು ಮಾಡಿದೆ. ಅದಕ್ಕೆ ರೆಸ್ಪಾನ್ಸ್ ತುಂಬ ಚೆನ್ನಾಗಿ ಬಂತು ಜಡ್ಜಸ್ಸಿಂದ. ನನಗೆ ನನ್ನ ಮಹಾನಟಿ ಜರ್ನಿಯಲ್ಲಿ ಫಸ್ಟ್ ಸ್ಟ್ಯಾಂಡಿಂಗ್ ಓವೇಷನ್ ಸಿಕ್ಕಿದ್ದು ಆ ಪರ್ಫಾರ್ಮೆನ್ಸ್ಗೆ. ಆ್ಯಂಡ್ ಇನ್ನೊಂದು ಏನಕ್ಕೆ ಅದು ಬೆಸ್ಟ್ ಅಂದರೆ, ಆ ಟೈಮಲ್ಲಿ ತರುಣ್ ಸರ್ ಇರಲಿಲ್ಲ ನಾನು ಪರ್ಫಾರ್ಮ್ ಮಾಡಿದಾಗ. ಬಟ್ ಅವರು ವಾಪಸ್ ಬಂದಾಗ ಅಯ್ಯೋ ಇವ್ರ ಪರ್ಫಾರ್ಮೆನ್ಸ್ ಇದ್ದಿದೆ, ಇದನ್ನು ಮಿಸ್ ಮಾಡ್ಕೊಂಡ, ನಾನು ನೋಡಬೇಕು ಅಂದ್ಬಿಟ್ಟು ಮಾನಿಟರ್ ಹಾಕ್ಸ್ಕೊಂಡು ಇಮಿಡಿಯೇಟ್ಲಿ ಪರ್ಫಾರ್ಮೆನ್ಸ್ ನೋಡಿದ್ರು, ಅಲ್ಲೇ ನೆನೆ ಕಮೆಂಟ್ಸ್ ಕೊಟ್ಟಿದ್ರು. ಸೊ ಅದಕ್ಕೆ ಅದು ಬೆಸ್ಟು. ಅದಾದ ಮೇಲೆ ನನಗೆ ಬೆಸ್ಟ್ ಇನ್ನೊಂದೇನೆಂದರೆ, ಮರೆಯಲಾಗದ ಕ್ಷಣ ಇದು ಮೈಥಾಲಜಿ ರೌಂಡಲ್ಲಿ ಶ್ರೀನಿವಾಸ ಕಲ್ಯಾಣಲ್ಲಿ ನಾನು ಪದ್ಮಾವತಿ ರೋಲ್ ಮಾಡಿದ್ದೆ. ಸೊ ನನಗೆ ಮೈಥಾಲಜಿ ತುಂಬ ಇಷ್ಟ. ಸೊ ಆ ರೋಲ್ ನನಗೆ ಸಿಕ್ಕಿದಾಗ ನಾನು ಮಾಡಿದೆ. ಆ್ಯಂಡ್ ಆ ರೌಂಡು ನನಗೆ ತುಂಬ ಕಷ್ಟವಾಗಿದ್ದ ರೌಂಡ್ ಇದ್ದಿದ್ದು, ಬಿಕಾಸ್ ಮನೇಲಿ ಏನೋ ಒಂದು ಟ್ರಾಜಿಡಿ ಆಗಿರುತ್ತೆ, ಅದಾದ ತಕ್ಷಣ ನಾನು ವಾಪಸ್ ಬರಬೇಕಾಗುತ್ತೆ. ಸೊ ಆ ರೌಂಡಲ್ಲಿ ನನ್ನ ಎಷ್ಟು ಕಷ್ಟ ಇದ್ರೂ ಅದನ್ನು ಅಲ್ಲೇ ಬಿಟ್ಟು ನನ್ನನ್ನು ನಾನು ಇದಕ್ಕೆ ಕಂಪ್ಲೀಟಾಗಿ ತೊಡಗಿಸ್ಕೊಂಡು ನಾನು ಪರ್ಫಾರ್ಮ್ ಮಾಡಿ ಆ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿ ಬಂದಿತ್ತು. ಸೊ ಅದು 5th ಒನ್ ಅಂದರೆ ಗ್ರ್ಯಾಂಡ್ ಫಿನಾಲೆ, ನನ್ನ ಶಾರ್ಟ್ ಮೂವಿ ಇದ್ದಿದ್ದು. ಸೊ ಶಾರ್ಟ್ ಮೂವಿ ಪ್ರತಿಯೊಂದು ಆ್ಯಕ್ಟ್ರೆಸ್ ಆಗಬೇಕು ಅಂತ ಕನಸು ಕಾಣೋ ಹುಡುಗಿದು ಏನೇನು ಆಸೆ ಇರುತ್ತೆ ಅಂದರೆ, ಅವಳದೇ ಆದ ಒಂದು ರೆಡ್ ಕಾರ್ಪೆಟ್ ಮೂಮೆಂಟ್ ಇರಬೇಕು, ಅವಳು ದೊಡ್ಡ ಪರದೆ ಮೇಲೆ ನೋಡಬೇಕು ಅಂತ. ಆ ಎರಡು ನನಗೆ ಆ ದಿನ ಆಗಿದ್ದು. ಸೊ ಆ ರೆಡ್ ಕಾರ್ಪೆಟ್ ಮೂಮೆಂಟು ಹಿಂದೆ ಎಲ್ಲ ಬ್ಲಾಸ್ಟರ್ಸ್ ಹಾಕಿದ್ರು. ಸೊ ಅದು ನಮ್ಗೆ ನಡ್ಕೊ ಬರುವಾಗ ಫುಲ್ ಅಲ್ಲೇ ಅಯ್ಯೋ ನಾವು ಹೀರೋಯಿನ್ಸ್ ಅನ್ನೋ ಫೀಲ್ ನಮ್ಗೆ ಅಲ್ಲೇ ಕೊಟ್ಬಿಟ್ರು. ಆಮೇಲೆ ಅಲ್ಲಿ ನಮಗೆ ಇವಾಗ ಮೂವಿ ಬರ್ತಾ ಇರೋದು ಪಂಜರದ ಗಿಳಿ, ಶ್ರೀಯಾ ಅಗಮ್ಯ ಅವ್ರದ್ದು ಅಂದಾಗ ಅದೇ ಥಿಯೇಟ್ರಲ್ಲಿ ನಾನು ನನ್ನ ಫ್ರೆಂಡ್ಸ್ ಮೂವೀಸ್ ನೋಡ್ತಾ ಇದ್ವಿ. ಸೊ ಅದೇ ಫ್ರೆಂಡ್ಸು ಫ್ಯಾಮಿಲಿನ ಕೂರಿಸ್ಕೊಂಡು ನನ್ನ ಮೂವಿನ ನಾನು ಬೆಳ್ಳಿ ಪರದೆ ಮೇಲೆ, ದೊಡ್ಡ ಪರದೆ ಮೇಲೆ ನೋಡಿದೆ ಅನ್ನೋದು ವೆರಿ ಹೇಳೋಕ್ಕಾಗಲ್ಲ, ತುಂಬ ಹೆಮ್ಮೆಯ ಮೂಮೆಂಟ್ ಅದು ನನಗೆ. ಸೊ ಅದು ಮತ್ತು ಅಲ್ಲಿ ಇಂಟ್ರಡ್ಯೂಸಿಂಗ್ ಶ್ರೀಯಾ ಅಗಮ್ಯ ಅಂತ ಬಂತಲ್ಲ, ಸೊ ಅಲ್ಲಿ ಎಲ್ಲೋ ನಾನು ಗೆದ್ದೆ ಅಂತ ನನಗೆ ಅನ್ನಿಸ್ತು. ನೈಸ್. ಆ್ಯಕ್ಚುಲಿ ನೀವೆಷ್ಟು ಜನಪ್ರಿಯತೆ ಪಡೆದಿದ್ದೀರೋ ಹಾಗೇನೆ ನಿಮ್ಮ ತಾಯಿಯವರು ಕೂಡ ಪ್ರತಿ ಕ್ಷಣ ನಿಮ್ಮ ಜೊತೆಗಿರ್ತಾ ಇದ್ರು. ನಂತರದ ದಿನಗಳಲ್ಲಿ ನಿಮ್ಮ ತಂದೆಯವರು ಕೂಡ ಬಂದು ಜಾಯ್ನ್ ಆಗ್ತಾರೆ. ಸೊ ಆ ಒಂದು ಬಾಂಡಿಂಗ್ ಬಗ್ಗೆ ಹೇಳ್ತಾರೆ. ಸೊ ಅಮ್ಮ ಇಲ್ಲಿ ಇರಲಿಲ್ಲ, ನಾನು ಬೆಳೆದಿದ್ದೆಲ್ಲ ಅಜ್ಜಿ ತಾತ ಜೊತೆ. ಬಟ್ ನಾನು ಯಾವಾಗ ಈ ನನ್ನ ಕನಸು, ನಾನು ಈ ಥರ ಆ್ಯಕ್ಟಿಂಗ್ ಫೀಲ್ಡಿಗೆ ಹೋಗಬೇಕು, ನಾನು ಈ ಫೀಲ್ಡಿಗೆ ಬರಬೇಕು, ಇದನ್ನೇ ಕರಿಯರಾಗಿ ತೊಗೋಬೇಕು ಅಂದಾಗ ಸಪೋರ್ಟಿವ್ ಆಗಿದ್ರು, ತುಂಬ ಸಪೋರ್ಟಿವ್ ಆಗಿದ್ರು. ಆ್ಯಂಡ್ ನಾನು ಥಿಯೇಟರ್ ಜಾಯ್ನ್ ಆಗ್ತೀನಿ. ಸೊ ಅದಾದಮೇಲೆ ಮಹಾನಟಿಗೆ ಬರ್ತೀನಿ. ಸೊ ಆ ಟೈಮ್ ಪೀರಿಯಡಲ್ಲಿ ಎಲ್ಲೋ ನಮ್ಮ ಅಮ್ಮನಿಗೆ ಅನ್ನಿಸ್ತು ದ್ಯಾಟ್ ಅವ್ರು ನನ್ನ ಜೊತೆ ಇದ್ದರೆ ತುಂಬ ಒಳ್ಳೇದಾಗಿರುತ್ತೆ, ನನಗೆ ಆ ಸಪೋರ್ಟ್ ಮುಖ್ಯ ಅಂತ ಅಂದ್ಕೊಂಡು ಅವ್ರವ್ರ ಕೆಲಸ ಕ್ವಿಟ್ ಮಾಡಿ ವಾಪಸ್ ಬಂದು ನನ್ನ ಜೊತೆ ಇರ್ತಿದ್ರು. ಸೊ ಮಹಾನಟಿ ಜರ್ನಿಲಿ 19-20 ವಾರ ನಾನೆಷ್ಟು ನಿದ್ದೆಗೆಟ್ಟಿದ್ದೀನಿ, ಅವರು ಅಷ್ಟೇ ನಿದ್ದೆಗೆಟ್ಟಿದ್ದಾರೆ. ಆ ಇಡೀ ಎಪಿಸೋಡ್ಸಲ್ಲಿ ಎಲ್ಲದರಲ್ಲೂ ನಮ್ಮಮ್ಮ ಇದ್ದಾರೆ. 20 ವಾರನೂ ಬಂದು ಕೂತಿದ್ದಾರೆ ಅವರು. ಸೊ ಆ ಸಪೋರ್ಟಿಗೆ ನಾನು ಯಾವಾಗಲೂ ಚಿರಋಣಿ ಆಗಿರ್ತೀನಿ. ಬಿಕಾಸ್ ಇಟ್ ಈಸ್ ನಾಟ್ ಈಸಿ. ಮಾಡ್ತಿದ್ದಿದ್ದು ಕೆಲಸ ಬಿಟ್ಟು ಎಲ್ಲೋ ಇದ್ದರು, ಅದನ್ನೆಲ್ಲ ಬಿಟ್ಟು ಸರಿ ಇವಳಿಗೆ ಸಪೋರ್ಟ್ ಮಾಡೋಣ ಕಂಪ್ಲೀಟ್ ಆಗಿ ಅಂತ ಬಂದು ನನ್ನ ಬ್ಯಾಕ್ ಬೋನ್ ಥರ ನಿಂತರು ಅಮ್ಮ. ಅಪ್ಪನೂ ಅಷ್ಟೇ. ಅಮ್ಮ ಇಲ್ಲಿ ಬಂದಮೇಲೆ ಅಲ್ಲಿ ಯಾರಾದರೂ ಕೆಲಸ ಮಾಡಲೇಬೇಕು ಅಂತ ಅಂದ್ಬಿಟ್ಟು ಅಲ್ಲಿದ್ದರು. ಬಟ್ ಯಾವುದೋ ಒಂದು ಮೂಮೆಂಟಲ್ಲಿ ನನಗೆ ತಂದೆ ಸಪೋರ್ಟು ಬೇಕು ಅಂತಂದಾಗ ಅವ್ರು ಇಲ್ಲಿಗೆ ಬಂದರು. ಫ್ಯೂ ಎಪಿಸೋಡ್ಸ್ ಇದ್ದರು. ನಾನು ಈ ಮಹಾನಟಿಲಿ ಎಷ್ಟು ಜನಕ್ಕೆ ಫ್ರೆಂಡ್ಸ್ ಆಗಿದ್ದೋ, ನಮ್ಮ ಅಪ್ಪನ ಕಂಡ್ರೆ ಅವ್ರಿಗೆಲ್ಲ ನನಗಿಂತ ಜಾಸ್ತಿ ನಮ್ಮ ಅಪ್ಪನ ಕಂಡ್ರೆ ಇಷ್ಟ, ಆ ಥರ ಆಗ್ಬಿಡ್ತು. ನನ್ನ ಬಗ್ಗೆ ಕೇಳ್ತಿರ್ಲಿಲ್ಲ. ನಾನೇನಾದ್ರು ಸೆಟ್ಟಿಗೆ ಹೋದರೆ ನೀನು ಬೇಡ ನಿಮ್ಮಪ್ಪ ಎಲ್ಲಿ ಅಂತ ಕೇಳೋರು. ಸೊ ಆ ಥರ, ಇನ್ಕ್ಲೂಡಿಂಗ್ ಜಡ್ಜಸ್ ರಿಯಾಕ್ಷನ್ ಅಂತೂ ಅವತ್ತು ನಾವು ಗಣೇಶ ಹಬ್ಬ ಸ್ಪೆಷಲ್ ಏನೋ ಮಾಡ್ತಾಯಿದ್ವಿ, ನಮ್ಗೆ ಎಂಟ್ರಿ ಇತ್ತು. ನಮ್ಮಪ್ಪ ಅಲ್ಲಿದ್ದರು, ಯಾರಿಗೂ ಗೊತ್ತಿರಲಿಲ್ಲ ಅವ್ರು ಬಂದಿದ್ದು. ಇನ್ನೂ ಜಡ್ಜಸ್ ಎಲ್ಲ ದುಬೈ ಮ್ಯಾನ್ ಅಲ್ಲಿ ಅಂದ್ಬಿಟ್ಟು ಅವರೇ ಮಾತಾಡ್ತಾ ಇದ್ದಾರೆ. ಸೊ ಅಪ್ಪ ವಾಸ್ ದ ಮೋಸ್ಟ್ ಲವಬಲ್ ಪರ್ಸನ್ ಸೆಟ್ಟಲ್ಲಿ. ಓಕೆ, ಮನೇಲೂ ಹಂಗೇನಾ? ಮನೇಲೂ ಹಂಗೆ. ಒಬ್ಳೆ ಮಗಳು, ಚಿಕ್ಕದ್ರಿಂದ ಅಜ್ಜಿ ತಾತನ ಮುದ್ದಿನ ಮೊಮ್ಮಗಳು ಅಂತಾನೆ ಬೆಳ್ಕೊಂಡು ಬಂದೆ. ಸೊ ಅಪ್ಪ ಅಮ್ಮ ದೂರ ಇದ್ದಿದ್ರಿಂದ ಆ ಪ್ರೀತಿ ಯಾವಾಗಲೂ ಸ್ವಲ್ಪ ಎಕ್ಸ್ಟ್ರಾನೇ ಇರ್ತಿತ್ತು. ನಮ್ಮ ಮಗಳು ನನ್ನ ಜೊತೆಲಿಲ್ಲ, ಅಲ್ಲಿದ್ದಾಳೆ ಅಂತ ಯಾವಾಗಲೂ ಮುದ್ದಿನ ಮಗಳಾಗೇ ಇದ್ದೀನಿ. ಎಸ್, ಶ್ರೀಯಾ ಮುಂದೆ ಫ್ಯೂಚರಲ್ಲಿ ಏನು ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ. ಸೊ ಆ್ಯಕ್ಟಿಂಗ್ ಹೌದು, ಅದರ ಜೊತೆಗಿನ ಕನಸುಗಳೇನು ಅಂತ? ಆ್ಯಕ್ಟಿಂಗ್ ಅದೇನೆ, ಸಿನಿಮಾ ರಂಗಕ್ಕೆ ಬರಬೇಕು, ಇಂಡಸ್ಟ್ರಿ ಎಂಟರ್ ಆಗಬೇಕು ಅಂತಲೇ ಕನಸಿಟ್ಕೊಂಡು ಬಂದೆ. ಈಗಲೂ ಆ ಕನಸು ಅದೇ ಇದೆ.
ಅದರ ಜೊತೆಗೆ ಏನಿದೆ ಅಂದರೆ ನನ್ನ ತಾತ ಲೈಕ್ ಅರ್ಧ ಜರ್ನಿ ಅವ್ರನ್ನ ನಾನು ಕಳ್ಕೊತೀನಿ. ಸೊ ಅವ್ರಿಗೆ ಸ್ವಲ್ಪ ಕನಸುಗಳಿತ್ತು, ಲೈಕ್ ಅನಾಥಾಶ್ರಮ ಆಗಿರ್ಬೋದು ಅಥವಾ ಬಡ ಮಕ್ಕಳಿಗೆ ಓದಿಸ್ಬೇಕು ಅಂತ. ಅವರು ಥ್ರೂ ಔಟ್ ಅವ್ರ ಲೈಫ್ ಟೈಮಲ್ಲಿ ಅದನ್ನೇ ಮಾಡ್ಕೊಂಡು ಬಂದಂಥವ್ರು. ಹಳ್ಳಿಲಿದ್ದಿದ್ದ ಮಕ್ಕಳಿಗೆ ಓದಿಸೋದಾಗಿರ್ಬೋದು, ಮನೆಗೆ ಕರ್ಕೊಬಂದು ಅವರೇ ಓದಿಸ್ತಿದ್ರು. ಸೊ ಇದನ್ನೆಲ್ಲ ಮಾಡ್ತಿದ್ರು. ಸೊ ನಾನು ಆ ಹಾದಿಲಿ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ಸಿನಿಮಾ ರಂಗ ಎಂಟರ್ ಆಗಿ ಅಲ್ಲಿ ನನಗೆ ಏನೇನು ಸಕ್ಸಸ್ ಬರುತ್ತೆ, ಏನು ಬರುತ್ತೆ, ಅದರಿಂದ ನಾನು ಕೈಲಾದಷ್ಟು ಸಹಾಯ ಮಾಡ್ತಾ ನಮ್ಮ ತಾತನ ಕನಸನ್ನ ನೆರವೇರಿಸ್ಕೊಂಡು ಬರಬೇಕು ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಶ್ರೇಯಾ, ನಿಮ್ಮ ಜೊತೆ ಮಾತಾಡಿ ತುಂಬ ಖುಷಿ ಆಯಿತು. ಆ್ಯಂಡ್ ಒಳ್ಳೆಯದಾಗಲಿ, ನಿಮ್ಮ ಡ್ರೀಮ್ಗಳೇನಿದೆ ಎಲ್ಲವೂ ಫುಲ್ಫಿಲ್ ಆಗಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ನ್ಯೂಸ್ ಫಸ್ಟ್. ಥ್ಯಾಂಕ್ ಯು ಪ್ರಿಯಾಂಕಾ ಅವರೇ. ಬಿಕಾಸ್ ಇಂಟರ್ವ್ಯೂ ಮಾಡಿ ನಮ್ಮನ್ನ ಫಸ್ಟ್ ಇಲ್ಲಿ ಕರೆಸಿ ಈ ಥರ ಎಲ್ಲ ಫಸ್ಟ್ ಇಂಪ್ರೆಷನ್ನು ನಿಮ್ಮ ಮಹಾನಟಿ ಜರ್ನಿ ಬಗ್ಗೆ ಎಲ್ಲ ನಮಗೆ ಕೇಳ್ತಾ ಇದ್ದೀರಾ. ಆ್ಯಂಡ್ ನಮಗೆ ಇದೇನೇ ಇನ್ನೂ ಜಾಸ್ತಿ ಮೋಟಿವೇಟ್ ಆಗ್ತಿದೆ. ಓಕೆ, ನಮಗೆ ಮಹಾನಟಿ ಆಗಿದ್ದಕ್ಕೆ ಹಿಂಗಾಗ್ತಿದೆ, ನೆಕ್ಸ್ಟ್ ಇನ್ನೇನಿರುತ್ತೆ ಅಂತ. ಸೊ ನಿಮಗೆ ಥ್ಯಾಂಕ್ ಯು ಸೋ ಮಚ್.